ನಮಸ್ಕಾರ. ಇದು ಅವಲೋಕನ. ನಾನು ಶೀಲಾ ಭಟ್. ಇವತ್ತು ನಾವು ಕೇಳುವ ಪ್ರಶ್ನೆ, ನಾನು ನಿನಗೆ ಸಾಕಾಗದ ಅಂತ. ಸಂಬಂಧದಲ್ಲಿ ಮುಖದ ಸೌಂದರ್ಯ ಪ್ರಶ್ನೆಯಲ್ಲ, ಇದು ಸ್ವೀಕಾರದ ಪ್ರಶ್ನೆ. ನಿನಗೆ ನಾನು ಕೇವಲ ಒಬ್ಬಳೇ ಅಥವಾ ಒಬ್ಬನೇ ಆಯ್ಕೆಯ, ಅಥವಾ ಬಹಳ ಹೋಲಿಕೆಗಳ ನಂತರ ಉಳಿದ ಕೊನೆಯ ಆಯ್ಕೆಯ? ಇದು ಕಾಡುವ ಪ್ರಶ್ನೆ. ಸಂಬಂಧದಲ್ಲಿ ಸೌಂದರ್ಯ ಅನ್ನುವುದು ಸ್ವೀಕಾರದ ಅರ್ಹತೆಯಾದರೆ ಅದೊಂದು ದುರಂತ. ಪ್ರೇಮ ಇರಲಿ, ವಿವಾಹ ಇರಲಿ, ದಾಂಪತ್ಯ ಇರಲಿ, ಈ ಯಾವುದರಲ್ಲೂ ಸೌಂದರ್ಯದ ಅಳತೆಗೋಲೆ, ಆಯ್ಕೆಯ ಮಾನದಂಡ ಆದರೆ ಆ ಸಂಬಂಧ ಮೊಟ್ಟ ಮೊದಲು ಬಲಿ ನೀಡೋದು ವ್ಯಕ್ತಿಯ ಆತ್ಮಗೌರವವನ್ನು. ಈ ಆತ್ಮಗೌರವ ಸಂಬಂಧದ ಆರಂಭದಲ್ಲೇ ಸಾಯೋದಕ್ಕೆ ಶುರುವಾಗುತ್ತೆ. ಉದಾಹರಣೆಗೆ, ಒಬ್ಬ ಹುಡುಗಿ ಕಪ್ಪಗಿದ್ದಾಳೆ, ಆದರೆ ಆಕೆ ತುಂಬ ಎಜುಕೇಟೆಡ್, ತುಂಬ ಓದ್ಕೊಂಡಿದ್ದಾಳೆ, ಬುದ್ಧಿವಂತೆ, ಹಾಗಂತ ಲಕ್ಷಣವಾಗೂ ಇದ್ದಾಳೆ, ಒಳ್ಳೆಯ ವಿದ್ಯಾ ಬುದ್ಧಿ, ಒಳ್ಳೆಯ ನಡವಳಿಕೆ ಎಲ್ಲ ಇದೆ. ಆದರೆ ಕೊನೆಯದಾಗಿ ಆಕೆಯನ್ನು ತಿರಸ್ಕರಿಸೋದಕ್ಕೆ ಆಕೆ ಸ್ವಲ್ಪ ಕಪ್ಪು. ಎಲ್ಲ ಸರಿ, ಆದರೆ ಆಕೆ ಸ್ವಲ್ಪ ಕಪ್ಪು. ಈ ಆದರೆ ಅನ್ನುವ ಈ ಒಂದು ಷರತ್ತಿದೆಯಲ್ಲ, ಅದು ಆಕೆಯ, ಆ ಹುಡುಗಿಯ ಆತ್ಮಗೌರವಕ್ಕೆ ದೊಡ್ಡ ಪೆಟ್ಟು. ಆ ನಿರಾಕರಣೆಯ ಶಬ್ದ ಬಂದಾಗ ಆಕೆ ಕೇಳ್ಕೊಳ್ತಾಳೆ, ನಿನಗೆ ನಾನು ಸಾಕಾಗ್ದ? ಅಂದರೆ ನನ್ನ ಸೌಂದರ್ಯವೇ ಅಂತಿಮವ ಅನ್ನೋದು ಮುಂದಿನ ಸಾಲು. ಇನ್ನು ಆತ ಒಬ್ಬ ಹೆವಿ ಬಾಡಿ ಇರುವ ಹುಡುಗ, ದಪ್ಪಗಿದ್ದಾನೆ, ಕೆಲವೊಮ್ಮೆ ಕುಳ್ಳಗಿರ್ಬೋದು, ಕಪ್ಪಗಿರ್ಬೋದು, ಮುಖದ ಮೇಲೆ ಮೊಡವೆಗಳ ಕಲೆ ಇರ್ಬೋದು. ಸ್ನೇಹದಲ್ಲಿ ಎಲ್ಲರಿಗೂ ಫೇವ್ರೆಟ್, ಆದರೆ ಆಯ್ಕೆ ಮಾಡುವಾಗ ಮಾತ್ರ ಅವನ ಹೆಸರಿರೋದಿಲ್ಲ. ಆವಾಗ ಅವನಿಗೆ ಅನಿಸುತ್ತೆ, ಓ, ಲುಕ್ ಮ್ಯಾಟರ್ಸ್ ಅಂತ. ಸೊ ಅಲ್ಲಿಂದ ನಮ್ಮ ಸಂಬಂಧ, ನಮ್ಮ ಅಸ್ತಿತ್ವ ಎಲ್ಲ ಸೌಂದರ್ಯವೇ ಮಾನದಂಡವಾಗಿ ರೂಪುಗೊಳ್ತಾ ಹೋಗುತ್ತೆ. ಆ ಹುಡುಗ ಕೇಳ್ತಾನೆ, ಈಗ ನಾನು ನಗಣ್ಯನ? ನಾನು ಒಳ್ಳೆ ಹುಡುಗ, ಚೆನ್ನಾಗಿ ಅರ್ನ್ ಮಾಡ್ತೀನಿ, ಎಲ್ಲ ಇದೆ, ಆದರೆ ನನ್ನ ವ್ಯಕ್ತಿತ್ವಕ್ಕಿಂತ ನನ್ನ ಸೌಂದರ್ಯವೇ ದೊಡ್ಡದಾದಾಗ ನಾನು ನಗಣ್ಯನ? ನಿನ್ನ ಸೌಂದರ್ಯದ ಮಾಪನಕ್ಕೆ ನಾನು ಅರ್ಹನಾಗಿಲ್ವಾ ಅಂತ ಆತ ಕೇಳ್ತಾನೆ. ಬಹಳ ಸರಿ ಈ ಮದುವೆ ಬಂದಾಗ, ಅದರಲ್ಲೂ ಹೆಣ್ಮಕ್ಳಿಗೆ ವಿಶೇಷವಾಗಿ, ಅಥವಾ ಗಂಡ್ಮಕ್ಳಿಗೂ ಇರ್ಬೋದು, ಸಂಗಾತಿ ಎಲ್ಲ ರೀತಿ ಒಪ್ಪಿಕೊಂಡು ದಾಂಪತ್ಯ ಶುರುವಾಗಿರುತ್ತೆ. ಆದರೆ ಎಲ್ಲ ಸರಿ ಇದ್ದಾಗಲೂ ಒಂದು ಸಣ್ಣ ಸಂದೇಶ ಆಗಾಗ ಬರ್ತಾ ಇರುತ್ತೆ. ಹೇಗೆ? ಇನ್ಸ್ಟಾಗ್ರಾಮಲ್ಲೋ, ಫೇಸ್ಬುಕ್ಕಲ್ಲೋ, ಈ ಥರ ಸಾಮಾಜಿಕ ಮಾಧ್ಯಮದಲ್ಲಿ ಯಾರನ್ನ ಫಾಲೋ ಮಾಡ್ತಾ ಇರ್ತಾರೆ, ಯಾರನ್ನು ಆರಾಧಿಸ್ತಿರ್ತಾರೆ, ಯಾರನ್ನು ಹೋಲಿಸ್ತಿರ್ತಾರೆ. ಇಲ್ಲಿ ಸುಂದರವಾಗಿರೋರು, ತೆಳ್ಳಗಿರೋರು, ಹಾಗೆ ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿರೋರು, ಬೆಳ್ಳಗಿರೋರು, ಈ ಥರ. ಆವಾಗ ಆ ಒಂದು ಸಂದೇಶ ಏನಾಗಿರುತ್ತೆ ಅಂದರೆ, ನೀನಿನ್ನೂ ಇಂಪ್ರೂವ್ ಮಾಡ್ಕೋಬೇಕು. ಯಾವುದನ್ನು? ವ್ಯಕ್ತಿತ್ವವನ್ನು ಅಥವಾ ರೂಪವನ್ನು? ಈ ಪ್ರಶ್ನೆ ಸಂಗಾತಿಯನ್ನು ಕೇಳಿಕೊಳ್ಳೋ ಹಾಗೆ ಮಾಡುತ್ತೆ. ಸಾಮಾನ್ಯವಾಗಿ ಜನರು ಹೇಳ್ತಾರೆ, ಓ, ಇದು ನನಗೆ ಇಷ್ಟ, ಇದು ನನ್ನ ಆದ್ಯತೆ ಅಂತ. ಯಾವುದು ಆದ್ಯತೆ, ಯಾವುದು ಇಷ್ಟ? ತೆಳ್ಳಗಿರೋದು, ಬೆಳ್ಳಗಿರೋದು, ನೋಡೋಕ್ಕೆ ಲಕ್ಷಣವಾಗಿರೋದು. ಹಾಗಿದ್ರೆ ಇವೆಲ್ಲ ಏನು? ಮಾಧ್ಯಮಗಳು ಇತ್ತೀಚೆಗೆ, ಅದರಲ್ಲೂ ಇತ್ತೀಚೆಗೆ ಅಥವಾ ಹಿಂದಿನ ಸಂಚಿಕೆಯಲ್ಲಿ ಹೇಳಿದಾಗ ನಾನು ಸುಂದರವ, ಈ ಹೋಲಿಕೆಯಲ್ಲಿ ಉಂಟಾಗುವ ಅಳತೆ, ಮಾನದಂಡ
ಇದೆಲ್ಲ ಎಲ್ಲಿಂದ ಆರಂಭ ಆಯಿತು? ಸಮಾಜ ನಮ್ಮನ್ನು ಕಂಡೀಷನ್ನ ಮಾಡುತ್ತಾ? ಇದು ನಿಜವಾಗ್ಲೂ ನಿನ್ನದೇ ಕಣ್ಣ ಸೌಂದರ್ಯವನ್ನು ಆಸ್ವಾದಿಸೋದು, ಅಥವಾ ನಿನ್ನ ಮನಸ್ಸು ಆ ರೀತಿ ತರಬೇತುಗೊಂಡಿದೆಯಾ? ತೆಳ್ಳಗಿದ್ರೇ ಚಂದ, ಬೆಳ್ಳಗಿದ್ರೇ ಚಂದ, ಅಥವಾ ದೇಹದ ತೂಕ ಇಂತಿಷ್ಟಿದ್ರೇ ಚಂದ, ಹೀಗೆ ನಿನ್ನ ಕಣ್ಣು ನಿನ್ನ ಮನಸ್ಸು ತರಬೇತುಗೊಂಡಿದೆಯಾ? ಕೇಳ್ಕೋಬೇಕಲ್ವಾ ನೀನು? ಸಂಬಂಧದಲ್ಲಿ ಸ್ವೀಕಾರ ನಿಷ್ಕಾರಣವಾಗಿರಬೇಕು. ಅಲ್ಲಿ ಯಾವುದೇ ನಿರೀಕ್ಷೆಗಳಿರಬಾರ್ದು. ಇದು ಒಂದು ಆದರ್ಶ ಅಂತ ನಾವು ಗ್ರಹಿಸಬೇಕಾಗತ್ತೆ ಬಹಳಷ್ಟು ಸಂದರ್ಭದಲ್ಲಿ. ಯಾಕೆ ಅಂದರೆ, ಉದಾಹರಣೆಗೆ ಹೆಂಡತಿ ಗರ್ಭಿಣಿ ಆಗ್ತಾಳೆ, ಗರ್ಭಿಣಿಯಾದ ನಂತರ ಮಗುವಿಗೆ ಹಾಲು ಕುಡಿಸ್ತಾಳೆ. ಈ ಎಲ್ಲ ಸಂದರ್ಭದಲ್ಲಿ ಆಕೆಯ ಸೌಂದರ್ಯ ಹಿನ್ನೆಲೆಗೆ ಸರಿಯುತ್ತೆ. ಗಂಡನ ಮೆಚ್ಚುಗೆಗಳು ಕಡಿಮೆ ಆಗ್ತವೆ. ಒಂದು ಸಣ್ಣ ಮೌನ ಸಂಬಂಧದಲ್ಲಿ ಸೇರಿಕೊಳ್ಳುತ್ತೆ. ಆಗ ಹೆಂಡತಿಯ ಮನಸ್ಸನ್ನು ಕಾಡೋದು ತೂಕದ ಪ್ರಶ್ನೆ ಅಲ್ಲ, ಸೌಂದರ್ಯ ಕಡಿಮೆ ಆಗಿರುವ ಪ್ರಶ್ನೆ ಅಲ್ಲ, ಬದಲಾಗಿ ಗಮನ ಈಗ ಬದಲಾದ ನೋವು ಆ ಪ್ರಶ್ನೆ. ಹೀಗೆ ಸೌಂದರ್ಯ ಸಂಬಂಧದಲ್ಲಿ ಅಳತೆಗೋಲಾದಾಗ ಪ್ರತಿ ಮಾತುಕತೆ ಅಳತೆ ಆಗ್ತಾ ಹೋಗುತ್ತೆ. ಸೌಂದರ್ಯ ಸುಂದರವಾಗಿ ಕಂಡಾಗ ಹೆಂಡತಿ ಅಥವಾ ಗಂಡ ಆಕರ್ಷಕವಾಗಿ ಕಾಣಿಸ್ತಾರೆ. ಪ್ರತಿ ಮಾತುಕತೆ ಅಳತೆಗೋಲಾಗುತ್ತೆ ಆ ಪ್ರೀತಿಯ ನಿರಂತರತೆಗೆ. ಅವಾಗೆಲ್ಲ ಆ ಸಂಗಾತಿ ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ ಕೇಳ್ಕೊಳ್ಳೋದೊಂದೇ, ನಾನು ನಿನಗೆ ಸಾಕಾಗೋದಿಲ್ವಾ? ಪರ್ಯಾಪ್ತ ಅಲ್ಸಲ್ವಾ? ನನ್ನ ವ್ಯಕ್ತಿತ್ವ ಪರ್ಯಾಪ್ತ ಅಲ್ವಾ? ಕೇವಲ ಸೌಂದರ್ಯ ಮಾತ್ರವೇನಾ? ಬರೀ ಹೆಣ್ಮಕ್ಳಿಗೆ ಮಾತ್ರ ಈ ಸೌಂದರ್ಯ ಮಾಪಕ ಕಾಡೋದಿಲ್ಲ. ಮೊದಲು ಹೇಳಿದ್ನಲ್ಲ, ದಪ್ಪಗೆ, ಕುಳ್ಳಿಗೆ, ಕಪ್ಪಗೆ ಈ ಥರ ಇರುವ ಪುರುಷರಿಗೂ ಈ ಆತ್ಮಗೌರವ ಬೆಲೆ ಕಳ್ಕೊಳ್ಳುತ್ತೆ ಬಹಳಷ್ಟು ಸಾರಿ. ಆದರೆ ಸಾಮಾನ್ಯವಾಗಿ ಪುರುಷರು ನಾನು ಆಕರ್ಷಕವಾಗಿಲ್ಲ ಅಂತ ಕೊರಗೋದಿಲ್ಲ, ಹಾಗಂತ ಅವ್ರು ಹೊರಗಡೆ ತೋರಿಸ್ಕೊಳ್ಳೋದಿಲ್ಲ. ಆದರೆ ಒಳಗೆ ಪ್ರತಿ ನಿಮಿಷ, ಪ್ರತಿ ಸಂಬಂಧ, ಪ್ರತಿ ಡೇಟಿಂಗ್ ಆ್ಯಪ್ ಅಥವಾ ಪ್ರತಿ ಒಂದು ಹೆಣ್ಣು ಅಥವಾ ಆಯ್ಕೆಯ ಸಂದರ್ಭ ಬಂದಾಗ ತಿರಸ್ಕಾರಕ್ಕೆ ಒಳಗಾಗ್ತಾ ಹೋದ ಹಾಗೆ ಒಳಗೊಳಗೆ ಅವರು ಮುರಿದು ಹೋಗ್ತಾರೆ. ನಿಮಗೆ ಬಹಳಷ್ಟು ಸಾರಿ ಈ ಅನುಭವ ಆಗಿದೆಯಾ? ಆಗಿರ್ಬೋದು. ಏನಂದರೆ, ನೀವು ಸುಂದರವಾಗಿರಬೇಕು ಅಂತಿಲ್ಲ, ಆದರೆ ನಿಮಗಿಂತ ಚೆನ್ನಾಗಿ ಅಲಂಕರಿಸಿಕೊಳ್ಳುವ, ತುಂಬ ಚೆನ್ನಾಗಿ ತನ್ನ ಸೌಂದರ್ಯವನ್ನು ಅಭಿವ್ಯಕ್ತಿಸುವ, ತನ್ನ ಸೌಂದರ್ಯವನ್ನು ಹೆಚ್ಚು ಮಾತುಕತೆಯಲ್ಲಿ ಚಾಲ್ತಿ ಇಡುವಂತಹ ವ್ಯಕ್ತಿ ಸಿಕ್ಕಾಗ ನಿಮ್ಮ ಸಂಗಾತಿ ನಿಮ್ಮನ್ನು ಹೆಚ್ಚು ನಿರ್ಲಕ್ಷ್ಯಕ್ಕೆ ಒಳಪಡಿಸಿದಾಗ ಉಂಟಾಗೋದು ಅಸೂಯೆಯಲ್ಲ, ಹೋಲಿಕೆಯಲ್ಲ, ಬದಲಾಗಿ ನೀವಿದ್ದು ಎದುರಿಗಿದ್ದು ನೀವು ಇಲ್ಲದ ಹಾಗೆ ಆಗಿಬಿಡೋದು. ಇದು ಯಾವುದೇ ಸಂಬಂಧದಲ್ಲಿ ದೊಡ್ಡ ಗಾಯವನ್ನು, ನೋವನ್ನು ಉಂಟು ಮಾಡೋ ಸಂಗತಿ. ಹೀಗೆ ಸಂಬಂಧದಲ್ಲಿ ಸೌಂದರ್ಯ ಮಾಪಕ ಆಗ್ತಾ ಹೋದಾಗ ಯಾರ ಕಣ್ಣಲ್ಲಿ ನೀವು ಸುಂದರವಾಗಿರಬೇಕು ಅನ್ನೋದು ಆ ಒಂದು ನಿಮ್ಮ ಮೌಲ್ಯೀಕರಣವನ್ನು ಅಗತ್ಯವಾಗಿ ತೋರಿಸ್ಕೋಬೇಕು ಅನ್ನೋದಿರುತ್ತಲ್ಲ, ಅದು ನಿಮ್ಮನ್ನು ದುರ್ಬಲರನ್ನಾಗಿ ಮಾಡ್ತಾ ಹೋಗುತ್ತೆ. ನಿಮ್ಮ ಸೌಂದರ್ಯವನ್ನು ಅಳೆಯುವ ಆ ಕಣ್ಣು ಪ್ರಧಾನತೆಯನ್ನು ಪಡಿತಾ ಹೋಗುತ್ತೆ, ಮಹತ್ವ ಪಡಿತಾ ಹೋಗುತ್ತೆ. ಆ ಕಣ್ಣನ್ನು ಮೆಚ್ಚಿಸೋದಕ್ಕೋಸ್ಕರ ನೀವು ಬದುಕ್ತಾ ಹೋದ ಹಾಗೆ ನಿಮ್ಮೊಳಗೆ ಆತ್ಮಗೌರವ ಸಾಯ್ತಾ ಹೋಗುತ್ತೆ. ನಿಮಗೆ ನೀವೇ ಸಂಪೂರ್ಣ ತೃಪ್ತ ಎಲ್ಲ ಆಗಿದ್ರು, ನಿಮಗೆ ನೀವೇ ಸಾಕಾಗಿದ್ರು, ಆ ಎದುರಿಗಿರುವ ವ್ಯಕ್ತಿಯನ್ನು ಸಂತೋಷಗೊಳಿಸುವುದಕ್ಕಾಗಿ ನೀವು ಬದುಕ್ತಾ ಹೋಗೋದಿದೆಯಲ್ಲ, ಅದು ದೊಡ್ಡ ಕೊಡಲಿ ಪೆಟ್ಟು ನಿಮ್ಮ ಆತ್ಮಗೌರವಕ್ಕೆ. ಅಂಥ ಸಂದರ್ಭದಲ್ಲಿ ನಮ್ಮ ಮೊದಲನೆಯ ಪ್ರಶ್ನೆಯನ್ನು ನೀವು ಕೇಳ್ಕೋಬೇಕು, ನಾನು ನಿನಗೆ ಸಾಕಾಗದ? ಈಗ ಪ್ರಶ್ನೆಯನ್ನು ತಿರುಗಿಸಿ ಕೇಳಬೇಕು, ನಿನ್ನ ಅಳತೆ ಯಾವ ಮಾನದಂಡದ ಮೇಲೆ ನಿಂತಿದೆ? ಆ ಮಾನದಂಡಕ್ಕೆ ಸರಿಯಾಗಿ ನಾನು ಬದುಕಲೇಬೇಕಾ? ಇಂತಹ ಸಂದರ್ಭದಲ್ಲಿ ನೀವು ಒಂದು ದೃಢವಾದ ನಿರ್ಧಾರವನ್ನು ಮಾಡಬೇಕಾಗತ್ತೆ.
ನಾನು ಆ ಅಳತೆಗೆ ತಕ್ಕ ಹಾಗೆ ಬದುಕಬೇಕಾ? ಇಲ್ಲ. ನಾನು ನಿನ್ನ ಆದ್ಯತೆಗೆ ಸರಿ ಹೋಗಿಲ್ಲ ಅನ್ನೋದು ನನ್ನ ಮೌಲ್ಯವನ್ನ ಕುಗ್ಗಿಸೋದಿಲ್ಲ. ನನ್ನ ಗೌರವವನ್ನ ಅದು ಕಡಿಮೆ ಮಾಡೋದಿಲ್ಲ. ನಿನ್ನ ಮಾಪನದ ಅಳತೆಯಲ್ಲಿ ಬದುಕುವ, ಆ ಮಾಪನಕ್ಕೆ ತಕ್ಕ ಹಾಗೆ ನನ್ನ ಮೌಲ್ಯವನ್ನ ಕುಗ್ಗಿಸಿಕೊಳ್ಳುವ ಯಾವ ಅವಶ್ಯಕತೆಯೂ ನನಗಿಲ್ಲ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ನಾನು ಯಾರಿಗೂ ಆಯ್ಕೆಯಾಗೋದಕ್ಕೆ ನನ್ನನ್ನು ನಾನು ಕುಗ್ಗಿಸೋದಿಲ್ಲ ಅನ್ನುವ ತೀರ್ಮಾನವನ್ನ ಮಾಡಬೇಕಾಗುತ್ತೆ. ಅದೇ ರೀತಿ ಸಂಬಂಧದಲ್ಲಿ ನೀವು ಕೂಡ, ನೀನು ನನಗೆ ಸುಂದರವಾಗಿಲ್ವಾ? ನೀನು ಸುಂದರವಾಗಿಲ್ದು ಹೋದ್ರೆ ನಾನು ನಿನ್ನನ್ನು ಸ್ವೀಕರಿಸ್ತೀನಾ ಅಂತ ಪ್ರಶ್ನೆಯನ್ನ ಕೇಳಿಕೊಳ್ಬೇಕಾಗುತ್ತೆ. ಹೀಗೆ ನೀನು ಅನ್ನುವ ವ್ಯಾಪ್ತಿ ವಿಸ್ತಾರವಾಗಿ ನಿಮ್ಮೊಳಗೊಂದು ಪ್ರಶ್ನೆಯನ್ನ ಮೂಡಿಸಿದ್ರೆ, ನಿಂತು ವಿಚಾರ ಮಾಡಿ ಅರ್ಥಕೊಳ್ಳುವಂಥ ಒಂದು ಮನಸ್ಥಿತಿಯನ್ನು ರೂಪಿಸಿಕೊಂಡ್ರೆ ಅದೇ ಅವಲೋಕನ. ಹಾಗೆ ಈ ಅವಲೋಕನದಿಂದ ನೀವು ಬಹುಶಃ ನಾನು ನಿನ್ನ ಆದ್ಯತೆಗೋ ನಿನ್ನ ಇಷ್ಟಕ್ಕೋ ಸರಿ ಹೋಗಿಲ್ಲ ಅಂದರೆ ಅದು ನನ್ನ ತಪ್ಪಲ್ಲ, ನನಗೆ ನಾನು ಸಾಕಾಗಿದ್ದೇನೆ, ನನಗೆ ನಾನು ಮುಖ್ಯವಾಗಿದ್ದೇನೆ, ನನ್ನನ್ನು ನಾನು ಹೇಗಿದ್ರೂ ಸ್ವೀಕರಿಸ್ತೇನೆ ಅನ್ನೋದು ನಿಮ್ಮ ಆಯ್ಕೆಯಾದರೆ ಅದೇ ಅವಲೋಕನದ ಜಯ. ಶುಭವಾಗಲಿ. ನಮಸ್ಕಾರ.